ತುಮಕೂರಿಗೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ತುಮಕೂರು ಹೆಸರು ಬದಲಾಯಿಸಿ ಎಂದಿದ್ದೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನ ಹೆಸರು ಬದಲಾವಣೆ ಆಗಲ್ಲ, ತುಮಕೂರಿನ ಹೆಸರು ಹಾಗೇ ಇರಲಿದೆ, ಇದು ಒಂದು ಕಾನ್ಸೆಪ್ಟ್ ಅಷ್ಟೇ ಅಂತ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಪರಮೇಶ್ವರ್ ಅವರು ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ನಮ್ಮ ಜಿಲ್ಲೆ ತುಮಕೂರು ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ಈ ತುಮಕೂರನ್ನು ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾವ ರೀತಿಯಲ್ಲಿ ರಾಮನಗರವನ್ನು ಬಿಡದಿಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ತುಮಕೂರನ್ನು ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ನೋಡಿ, ತುಮಕೂರು ಒಂದು ಕಾನ್ಸೆಪ್ಟ್ ಅಷ್ಟೇ. ನಾನು ತುಮಕೂರು ಹೆಸರು ಬದಲಾವಣೆ ಮಾಡಿ ಅಂತ ಹೇಳಿದ್ದೀನ. ತುಮಕೂರು ಹೆಸರು ಬದಲಾವಣೆ ಆಗಲ್ಲ, ನಮ್ಮ ವಿಸ್ತೀರ್ಣನೂ ಬದಲಾವಣೆ ಆಗೋದಿಲ್ಲ. ಹೇಗಿರುತ್ತೋ ಹಾಗೇ ಇರ್ತದೆ. ಒಂದು ಕಾನ್ಸೆಪ್ಟು ಬೆಂಗಳೂರು ಸೇರಿದೆ ಒಂದು ಭಾಗ ಅಂದಾಗ ಎಲ್ಲೋ ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಅಥವಾ ಇನ್ನೊಂದರಲ್ಲೋ ಇರ್ತಕ್ಕಂಥವರಿಗೆ ನಾವು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮನಸ್ಸು ಆಲೋಚನೆ ಬರುತ್ತೆ ಅಂತ ಹೇಳಿ ಅಷ್ಟೇ. ಬಿಟ್ಟರೆ ನಾವು ಯಾವುದನ್ನು ಕೂಡ ಬದಲಾಯಿಸೋದಿಲ್ಲ. ಒಂದು ಕಡ್ಡಿ ಅಳ್ಳಾಡೋದಿಲ್ಲ. ಭಾಳಷ್ಟು ಜನ ತಲೆಗೆ ನೋವಿದೆ, ತುಮಕೂರು ಹೆಸರೇ ತೆಗೆದ ಇಲ್ಲ, ಖಂಡಿತವಾಗಿ ಮತ್ತೂ ಸ್ಪಷ್ಟಪಡಿಸ್ತಾ ಇದ್ದೀನಿ. ಹಿಂದೆನೂ ಹಾಗೆ ಮಾಡಿದರು. ನಾನು ಹಿಂದೆನೂ ಒಂದು ಸಾರಿ ಹೇಳಿದಾಗ ಭಾಳ ಟೀಕೆಗಳು ಬಂತು. ಆದರೆ ತುಮಕೂರನ್ನು ಯಾವುದೇ ಕಾರಣಕ್ಕೂ ತುಮಕೂರಿಗೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ತುಮಕೂರು ಹೆಸರು ಬದಲಾಯಿಸಿ ಎಂದಿದ್ದೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನ ಹೆಸರು ಬದಲಾವಣೆ ಆಗಲ್ಲ, ತುಮಕೂರಿನ ಹೆಸರು ಹಾಗೇ ಇರಲಿದೆ, ಇದು ಒಂದು ಕಾನ್ಸೆಪ್ಟ್ ಅಷ್ಟೇ ಅಂತ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಪರಮೇಶ್ವರ್ ಅವರು ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ನಮ್ಮ ಜಿಲ್ಲೆ ತುಮಕೂರು ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ಈ ತುಮಕೂರನ್ನು ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾವ ರೀತಿಯಲ್ಲಿ ರಾಮನಗರವನ್ನು ಬಿಡದಿಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ತುಮಕೂರನ್ನು ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ನೋಡಿ, ತುಮಕೂರು ಒಂದು ಕಾನ್ಸೆಪ್ಟ್ ಅಷ್ಟೇ. ನಾನು ತುಮಕೂರು ಹೆಸರು ಬದಲಾವಣೆ ಮಾಡಿ ಅಂತ ಹೇಳಿದ್ದೀನ. ತುಮಕೂರು ಹೆಸರು ಬದಲಾವಣೆ ಆಗಲ್ಲ, ನಮ್ಮ ವಿಸ್ತೀರ್ಣನೂ ಬದಲಾವಣೆ ಆಗೋದಿಲ್ಲ. ಹೇಗಿರುತ್ತೋ ಹಾಗೇ ಇರ್ತದೆ. ಒಂದು ಕಾನ್ಸೆಪ್ಟು ಬೆಂಗಳೂರು ಸೇರಿದೆ ಒಂದು ಭಾಗ ಅಂದಾಗ ಎಲ್ಲೋ ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಅಥವಾ ಇನ್ನೊಂದರಲ್ಲೋ ಇರ್ತಕ್ಕಂಥವರಿಗೆ ನಾವು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮನಸ್ಸು ಆಲೋಚನೆ ಬರುತ್ತೆ ಅಂತ ಹೇಳಿ ಅಷ್ಟೇ. ಬಿಟ್ಟರೆ ನಾವು ಯಾವುದನ್ನು ಕೂಡ ಬದಲಾಯಿಸೋದಿಲ್ಲ. ಒಂದು ಕಡ್ಡಿ ಅಳ್ಳಾಡೋದಿಲ್ಲ. ಭಾಳಷ್ಟು ಜನ ತಲೆಗೆ ನೋವಿದೆ, ತುಮಕೂರು ಹೆಸರೇ ತೆಗೆದ ಇಲ್ಲ, ಖಂಡಿತವಾಗಿ ಮತ್ತೂ ಸ್ಪಷ್ಟಪಡಿಸ್ತಾ ಇದ್ದೀನಿ. ಹಿಂದೆನೂ ಹಾಗೆ ಮಾಡಿದರು. ನಾನು ಹಿಂದೆನೂ ಒಂದು ಸಾರಿ ಹೇಳಿದಾಗ ಭಾಳ ಟೀಕೆಗಳು ಬಂತು. ಆದರೆ ತುಮಕೂರನ್ನು ಯಾವುದೇ ಕಾರಣಕ್ಕೂ ತುಮಕೂರಿಗೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ತುಮಕೂರು ಹೆಸರು ಬದಲಾಯಿಸಿ ಎಂದಿದ್ದೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನ ಹೆಸರು ಬದಲಾವಣೆ ಆಗಲ್ಲ, ತುಮಕೂರಿನ ಹೆಸರು ಹಾಗೇ ಇರಲಿದೆ, ಇದು ಒಂದು ಕಾನ್ಸೆಪ್ಟ್ ಅಷ್ಟೇ ಅಂತ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಪರಮೇಶ್ವರ್ ಅವರು ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ನಮ್ಮ ಜಿಲ್ಲೆ ತುಮಕೂರು ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ಈ ತುಮಕೂರನ್ನು ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ.
ಯಾವ ರೀತಿಯಲ್ಲಿ ರಾಮನಗರವನ್ನ ಬಿಡದಿಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ನೋಡಿ, ತುಮಕೂರು ಒಂದು ಕಾನ್ಸೆಪ್ಟ್ ಅಷ್ಟೇ. ನಾನು ತುಮಕೂರು ಹೆಸರು ಬದಲಾವಣೆ ಮಾಡಿ ಅಂತ ಹೇಳಿದ್ದೀನ. ತುಮಕೂರು ಹೆಸರು ಬದಲಾವಣೆ ಆಗಲ್ಲ, ನಮ್ಮ ವಿಸ್ತೀರ್ಣನೂ ಬದಲಾವಣೆ ಆಗೋದಿಲ್ಲ. ಹೇಗಿರುತ್ತೋ ಹಾಗೇ ಇರ್ತದೆ. ಒಂದು ಕಾನ್ಸೆಪ್ಟು ಬೆಂಗಳೂರು ಸೇರಿದೆ ಒಂದು ಭಾಗ ಅಂದಾಗ ಎಲ್ಲೋ ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಅಥವಾ ಇನ್ನೊಂದರಲ್ಲೋ ಇರ್ತಕ್ಕಂಥವರಿಗೆ ನಾವು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮನಸ್ಸು ಆಲೋಚನೆ ಬರುತ್ತೆ ಅಂತ ಹೇಳಿ ಅಷ್ಟೇ. ಬಿಟ್ಟರೆ ನಾವು ಯಾವುದನ್ನು ಕೂಡ ಬದಲಾಯಿಸೋದಿಲ್ಲ. ಒಂದು ಕಡ್ಡಿ ಅಳ್ಳಾಡೋದಿಲ್ಲ. ಭಾಳಷ್ಟು ಜನ ತಲೆಗೆ ನೋವಿದೆ, ತುಮಕೂರು ಹೆಸರೇ ತೆಗೆದಕ್ಕೆ ಇಲ್ಲ, ಖಂಡಿತವಾಗಿ ಮತ್ತೂ ಸ್ಪಷ್ಟಪಡಿಸ್ತಾ ಇದ್ದೀನಿ. ಹಿಂದೆನೂ ಹಾಗೆ ಮಾಡಿದರು. ನಾನು ಹಿಂದೆನೂ ಒಂದು ಸಾರಿ ಹೇಳಿದಾಗ ಭಾಳ ಟೀಕೆಗಳು ಬಂತು. ಆದರೆ ತುಮಕೂರನ್ನು ಯಾವುದೇ ಕಾರಣಕ್ಕೂ ತುಮಕೂರಿಗೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ತುಮಕೂರು ಹೆಸರು ಬದಲಾಯಿಸಿ ಎಂದಿದ್ದೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನ ಹೆಸರು ಬದಲಾವಣೆ ಆಗಲ್ಲ, ತುಮಕೂರಿನ ಹೆಸರು ಹಾಗೇ ಇರಲಿದೆ, ಇದು ಒಂದು ಕಾನ್ಸೆಪ್ಟ್ ಅಷ್ಟೇ ಅಂತ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಪರಮೇಶ್ವರ್ ಅವರು ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ನಮ್ಮ ಜಿಲ್ಲೆ ತುಮಕೂರು ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ಈ ತುಮಕೂರನ್ನ ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾವ ರೀತಿಯಲ್ಲಿ ರಾಮನಗರವನ್ನ ಬಿಡದಿಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ನೋಡಿ, ತುಮಕೂರು ಒಂದು ಕಾನ್ಸೆಪ್ಟ್ ಅಷ್ಟೇ. ನಾನು ತುಮಕೂರು ಹೆಸರು ಬದಲಾವಣೆ ಮಾಡಿ ಅಂತ ಹೇಳಿದ್ದೀನ. ತುಮಕೂರು ಹೆಸರು ಬದಲಾವಣೆ ಆಗಲ್ಲ, ನಮ್ಮ ವಿಸ್ತೀರ್ಣನೂ ಬದಲಾವಣೆ ಆಗೋದಿಲ್ಲ. ಹೇಗಿರುತ್ತೋ ಹಾಗೇ ಇರ್ತದೆ. ಒಂದು ಕಾನ್ಸೆಪ್ಟು ಬೆಂಗಳೂರು ಸೇರಿದೆ ಒಂದು ಭಾಗ ಅಂದಾಗ ಎಲ್ಲೋ ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಅಥವಾ ಇನ್ನೊಂದರಲ್ಲೋ ಇರ್ತಕ್ಕಂಥವರಿಗೆ ನಾವು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮನಸ್ಸು ಆಲೋಚನೆ ಬರುತ್ತೆ ಅಂತ ಹೇಳಿ ಅಷ್ಟೇ. ಬಿಟ್ಟರೆ ನಾವು ಯಾವುದನ್ನು ಕೂಡ ಬದಲಾಯಿಸೋದಿಲ್ಲ. ಒಂದು ಕಡ್ಡಿ ಅಳ್ಳಾಡೋದಿಲ್ಲ. ಭಾಳಷ್ಟು ಜನ ತಲೆಗೆ ನೋವಿದೆ, ತುಮಕೂರು ಹೆಸರೇ ತೆಗೆದಕ್ಕೆ ಇಲ್ಲ, ಖಂಡಿತವಾಗಿ ಮತ್ತೂ ಸ್ಪಷ್ಟಪಡಿಸ್ತಾ ಇದ್ದೀನಿ. ಹಿಂದೆನೂ ಹಾಗೆ ಮಾಡಿದರು. ನಾನು ಹಿಂದೆನೂ ಒಂದು ಸಾರಿ ಹೇಳಿದಾಗ ಭಾಳ ಟೀಕೆಗಳು ಬಂತು. ಆದರೆ ತುಮಕೂರನ್ನು ಯಾವುದೇ ಕಾರಣಕ್ಕೂ